ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭೂವೀಸ್ ಫುಡ್ ವರ್ಲ್ಡ್. ಬನ್ನಿ ಫ್ರೆಂಡ್ಸ್, ಮಳೆಗಾಲಕ್ಕೆ ಒಂದು ಸಖತ್ತಾಗಿ ಟೇಸ್ಟಿಯಾಗಿ ಕುರುಕುರಾಗಿರೋಂಥ ಬಡಂಗ್ ಚೂಡಾನ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಕೊಲ್ಲಾಪುರ ಮಹಾರಾಷ್ಟ್ರ ಸ್ಟೈಲ್ ನೋಡ್ರಿ. ಇದು ಮಸ್ತ್ ಆಗ್ತಾವ್ರಿ ಚಹಾ ಜೊತೆ ಅದು ಕಾಂಬಿನೇಷನ್. ಅದಕ್ಕೆ ಏನೇನು ಬೇಕಾಗ್ತದೆ ನೋಡಿದ್ರೆ, ಫಸ್ಟ್ ಈ ಥರ ದಪ್ಪ ಚುರುಮುರಿ 1/4 kg ತೊಗೊಂಡಿನಿ ನಾನಲ್ಲಿ. ನೆಕ್ಸ್ಟ್ ಜಾಸ್ತಿ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಅಚ್ಕಾರದ ಪುಡಿ, ಉಪ್ಪು, ಹಸಿ ಶೇಂಗಾ ನೋಡಿರಿ. ಹಸಿ ಶೇಂಗಾ ಎಷ್ಟು ಹಾಕ್ತೀವಿ ಅಷ್ಟೇ ಟೇಸ್ಟ್ ಬರ್ತೈತೆ ಇದಕ್ಕೆ. ನೆಕ್ಸ್ಟ್ ಒಗ್ಗರಣೆ ಹಾಕೋಣ. ಹಂಗೆ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಇದಕ್ಕೊಂದು ಸೀಕ್ರೆಟ್ ಮಸಾಲ ಇದೆ, ಅದನ್ನು ಮುಂದೆ ತೋರಿಸಿದ್ದೀನಿ ರೀ ನಾನು ಹೆಂಗೆ ಮಾಡೋದು ಅಂತ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿರಿ. ಮಸಾಲೆ ಹಾಕೋದ್ರಿಂದನೇ ಟೇಸ್ಟ್ ಭಾರಿ ಬರ್ತೈತೆ ರೀ. ಇಲ್ಲಿ ಒಂದು 3-4 ಸ್ಪೂನ್ ಎಣ್ಣೆ ಹಾಕೀನಿ. ಎಣ್ಣೆ ಕಾದ್ಮೇಲೆ ಶೇಂಗಾನ ಫ್ರೈ ಮಾಡ್ಕೊಳತ್ತೀನಿ ರೀ. ಶೇಂಗಾನ ಹುರಿದು ಹಾಕೋದಕ್ಕಿಂತ ಈ ಥರ ಹಸಿ ಶೇಂಗಾನ ಎಣ್ಣೆ ಒಳಗೆ ಹಾಕಿ ಒಂಥರ ಫ್ರೈ ಮಾಡ್ತೀವಲ್ರಿ, ಅವು ಟೇಸ್ಟ್ ಭಾರಿ ಬರ್ತಾವೆ ರೀ, ಫುಲ್ ಕ್ರಂಚಿ ಆಗ್ತಾವೆ. ಮತ್ತು ಈ ಬಡಂಗಕ್ಕೆ ಯಾವಾಗಲೂ ಈ ಥರನೇ ಹಾಕ್ಬೇಕು ರೀ. ನೋಡಿರಿ, ಈಗ ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಳತ್ತೀನಿ ರೀ. ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ನಾವು ಜಾಸ್ತಿ ಹಾಕ್ಕೋಬೇಕು ರೀ ಇದಕ್ಕೆ, ಅಂದ್ರೆ ಸಖತ್ ಟೇಸ್ಟ್ ಬರ್ತಾವೆ ನೋಡಿರಿ. ವಿಡಿಯೋ ಇಷ್ಟ ಆದವ್ರು ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನೆಕ್ಸ್ಟ್ ಆ ಮಸಾಲೆ ನಾನು ತೋರಿಸ್ತೀನಿ ನೋಡಿರಿ. ಈಗ ಒಂದು ಮಿಕ್ಸಿ ಜಾರ್ ಒಳಗೆ ಧನಿಯಾ ಮತ್ತು ಜೀರಾ ಪೌಡ್ರ್ ಒಂದು 2 ಸ್ಪೂನ್ ಹಾಕ್ಕೊಂಡೀನಿ ರೀ ನಾನಿಲ್ಲಿ. ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಒಂದು ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೀನಿ ರೀ. ಹಿಂಗನ್ನು ನೋಡಿ ಸ್ವಲ್ಪ ಹಾಕ್ಕೋಬೇಕು ರೀ, ಅಷ್ಟೇನು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕ್ರಿ. ಮತ್ತು 1 ಸ್ಪೂನಷ್ಟು ಸೋಂಪು ಹಾಕೀನಿ ನೋಡಿರಿ. ಈ ಮಸಾಲನೇ ಸೀಕ್ರೆಟ್ ನೋಡಿರಿ. ಇದು ಹಾಕೋದ್ರಿಂದ ಫುಲ್ ಬಡಂಗ ನೀವು ರೆಡಿಮೇಡ್ ತರ್ತಿರಲ್ಲ ಅದೇ ಟೇಸ್ಟ್ ಬರ್ತೈತಿ. ಇದು ಮಹಾರಾಷ್ಟ್ರದಿಂದ ಬಡಂಗ ಏನಿರ್ತೈತಲ್ಲ ರೀ, ಅದೇ ಸೇಮ್ ಫ್ಲೇವರ್ ಕೊಡ್ತೈತಿ ಇದಕ್ಕೆ. ಮತ್ತು ಸೋಂಪು ಆದಮೇಲೆ ಸ್ವಲ್ಪ ಇದಕ್ಕೆ ಏನು ಮಾಡ್ಬೇಕಂದ್ರೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ ನಾನು. ಮತ್ತು ಅಲ್ಲಿ ಒಗ್ಗರಣೆ ಒಳಗೆ ಒಂದು ಸ್ವಲ್ಪ ಹಾಕ್ಕೋಬೇಕು ರೀ. ಮತ್ತು 1 ಸ್ಪೂನು ಸಕ್ಕರೆ ನೋಡಿರಿ. ಸ್ವಲ್ಪ ಸಕ್ಕರೆನೂ ಇದ್ರೊಳಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಡೋದ್ರಿ. ಈ ಥರ ಪೌಡ್ರ್ ರೆಡಿ ಆಗ್ತದೆ ನೋಡಿರಿ. ಇದೇ ಮೇನ್ ಬಡಂಗಕ್ಕೆ ಹಾಕ್ಬೇಕಾಗ್ತದೆ ರೀ, ಇಲ್ಲಾಂದ್ರೆ ನಾರ್ಮಲ್ ನೀವು ಚೂಡ ಮಾಡ್ದಂಗೆ ಆಗ್ತೈತೆ ರೀ ಅಷ್ಟೇ. ಈ ಪೌಡ್ರ್ ಹಾಕೋದ್ರಿಂದ ಸೇಮ್ ನೀವು ರೆಡಿಮೇಡ್ ಬಡಂಗ್ ಟೇಸ್ಟ್ ಕೊಡ್ತೈತಿ. ಈ ಕಡೆ ನೋಡಿರಿ, ಶೇಂಗಾ ಮತ್ತು ಬೆಳ್ಳುಳ್ಳಿ ಅದನ್ನು ಫ್ರೈ ಆಗ್ತಾಯಿದೆ. ಸ್ವಲ್ಪ ಟೈಮ್ ತೊಗೊಳ್ತಾವ್ರಿ, ಇವು ಹಸಿ ಶೇಂಗಾ ಇರ್ತಾವಲ್ಲ ರೀ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹಾಕ್ಕೊಳತ್ತೀನಿ, ಸ್ವಲ್ಪ ಉಪ್ಪು ಮತ್ತು ಖಾರ, ಯಾಕಂದ್ರೆ ಮಸಾಲೆ ಒಳಗೆ ಆಲ್ರೆಡಿ ನಾನು ಹಾಕಿನಲ್ಲ ರೀ, ಹಿಂಗಾಗಿ ಇಲ್ಲಿ ಸ್ವಲ್ಪ ಹಾಕ್ಕೊಳತ್ತೀನಿ. ಜಾಸ್ತಿ ಖಾರ ಇಷ್ಟಪಡೋರು ಜಾಸ್ತಿನೇ ಹಾಕ್ಕೋಬೋದು. ಇದಕ್ಕೆ ನಾನು 1/4 kg ಚುರುಮುರಿ ಅದಾವಲ್ಲ ರೀ, ಅದಕ್ಕೆ 2-3 ಸ್ಪೂನ್ ಮಸಾಲೆ ಹಾಕ್ಕೊಳತ್ತೀನಿ. ಈ ಪೌಡ್ರ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚಲೋ ಬರ್ತಾವೆ ರೀ. ಕಡಿಮೆ ಹಾಕ್ಕೊಳ್ಳೋದ್ರಿಂದ ಅಷ್ಟೊಂದು ಫ್ಲೇವರ್ ಸಿಗಂಗಿಲ್ಲ ನಿಮ್ಗೆ. ಮಸ್ತ್ ಆಗ್ತಾವೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿರಿ. ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಹಾಕೋದಂತೂ ಮರಿಬೇಡ್ರಿ. ಮಸಾಲೆ ಪೌಡ್ರ್ ಎಣ್ಣೆ ಒಳಗೆಲ್ಲ ಸ್ವಲ್ಪ ಮಿಕ್ಸ್ ಆದ ಬಳಿಕ ನಾವೀಗ ಚುರುಮುರಿನ ಸೇರಿಸ್ಕೋಬೇಕು ನೋಡ್ರಿ. ಇದಕ್ಕೆ ನಿಮಗೆ ಬಡಂಗ ಚುರುಮುರಿ ಸಿಗಲಿಲ್ಲ ಅಂದ್ರೂ ಕೊಲ್ಲಾಪುರಿ ಚುರುಮುರಿ ಅಂತ ಸಿಗ್ತಾವ್ರಿ. ಅವು ದಪ್ಪ ಇರ್ತಾವೆ, ಉಪ್ಪು ಇರುತ್ತೆ ನೋಡ್ರಿ, ಅದು ಉಪ್ಪಿನ ಚುರುಮುರಿ ಅಂತಾರೆ. ಅದರಿಂದ ಮಾಡಿದ್ರೂ ಟೇಸ್ಟ್ ಚಲೋ ಬರ್ತದೆ ರೀ. ಅದಕ್ಕೆ ಸೇಮ್ ಟೇಸ್ಟೇ ಸಿಗ್ತಾವೆ ರೀ ನಿಮ್ಗೆ. ನೋಡಿರಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ. ಆಲ್ರೆಡಿ ನಾನು ಇದ್ರೊಳಗೆ ಸಕ್ಕರೆ, ಉಪ್ಪು ಮತ್ತು ಖಾರ ಎಲ್ಲ ಹಾಕಿರ್ತೀನಿ, ಹಿಂಗಾಗಿ ಏನೂ ಹಾಕೋದು ಬೇಡ್ರಿ. ಇಷ್ಟು ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಮಸ್ತ್ ಕುರುಕುರು ಚೂಡ ರೆಡಿ ನೋಡಿರಿ, ಬಡಂಗ್ ಚೂಡ. ಮತ್ತು ಸೇಮ್ ನೀವು ಮಾರ್ಕೆಟಿಂದ ರೆಡಿಮೇಡ್ ಏನು ತರ್ತಿರಲ್ಲ ಅದೇ ಥರ ಟೇಸ್ಟ್ ಇರ್ತಾವೆ ರೀ ಇವು. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿರಿ. ಇನ್ನೂ ನಿಮ್ಗೆ ಖಾರದ ಪುಡಿ ಸ್ವಲ್ಪ ಉಪ್ಪು ಜಾಸ್ತಿ ಇದ್ರೆ ರೆಡಿಮೇಡ್ ಬಡಂಗನೇ ಅನ್ನಿಸ್ತಾವೆ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.